ಮೂಡಾದ ಹಗರಣ ಬಂದ ಮೇಲೆ ಸಿದ್ದರಾಮಯ್ಯನವರು ಅದರಲ್ಲಿ ಪ್ರೇಮಾಪಸ್ಯ ತಪ್ಪಿಸ್ತರು ಅಂಥೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂಥದ್ದು ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂಥೇಳಿ. ಮತ್ತು ಎಷ್ಟೋ ದಿನಗಳ ನಂತರ ಅದು ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಬಹುಶಃ ಅವರು ಸೀನಿಯರ್ ಕೌನ್ಸಿಲ್ ಅವರಿಗೆ ಅಡ್ವೈಸ್ ಮಾಡಿರ್ಬೋದು ಸಿದ್ದರಾಮಯ್ಯನವ್ರಿಗೆ, ನೀವು ವಾಪಸ್ ಕೊಟ್ಬಿಡ್ರಿ ಅಂಥೇಳಿ. ಬಿಗಿನಿಂಗ್ಗೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದರು. ಅದ್ರ ಬದಲಿ ಎಷ್ಟು 64 ಕೋಟಿ ಹಣ ನಮಗೆ ಅದ್ರ ವ್ಯಾಲ್ಯೂ ಆಗ್ತದೆ, ಅಷ್ಟು ಹಣ ಕೊಡಲಿ ನನಗಂತ ಅನ್ನುವಂಥ ಮಾತನ್ನು ಹೇಳಿದರು. ಈಗ 64 ಕೋಟಿ ಮಾತೂ ಇಲ್ಲ, ಮತ್ತು ಆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿದೌಟ್ ಕಂಡೀಷನ್, ಅನ್ಕಂಡೀಷನಲ್ಲಿ ರಿಟರ್ನ್ ದ ಪ್ಲಾಟ್ಸ್ ಟು ದಿ ಮೂಡ. ಅದಕ್ಕೆ ಇದ್ರ ಮೇಲೆ ಏನಾಗ್ತದೆ, ಅವ್ರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದಾರೆ ಅಂತ ಅನಿಸಿದೆ. ಮತ್ತು ಇತ್ತೀಚೆಗೆ ಇ ಡಿ ಅವರು ಪ್ರಕಟ ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದಾಗ ಆಲ್ಮೋಸ್ಟು ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂಥ ಏನು ಸೈಟ್ಗಳದ ಅವೆಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ. ಬರೀ ಸಿದ್ದರಾಮಯ್ಯವ್ರ ಸೈಟ್ಗಳನ್ನು ಅಷ್ಟೇ ವಶ ಅಲ್ಲ, ಅದನ್ನಷ್ಟೇ ಇದು ಮಾಡ್ಕೊಂಡಿಲ್ಲ, ಉಳಿದ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಬೇರೆ ಬೇರೆ ಹೆಸರ ಮೇಲೆ ಇದೇನೋ ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ, ಅವೆಲ್ಲ ಸೈಟ್ಗಳನ್ನ ಅವರು ಮುಟ್ಟುಗೋಲು ಹಾಕಿದ್ದಾರೆ. ಅದ್ರ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂಥ ಹಿನ್ನೆಲೆ ಆಗಲಿ, ರಾಜಕೀಯ ಒತ್ತಡ ಇಲ್ಲ. ಇ ಡಿ ಅವರು ಸಂಪೂರ್ಣವಾಗಿ ಭಾಳ ಇಂಪಾರ್ಷಿಯಲಾಗಿ ತನಿಖೆ ಮಾಡಿ ಇದೆಲ್ಲವನ್ನು ಕಾನೂನು ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಸರ್, ಈಗ ಇಡೀ ಈ ಒಂದು ಬೆಳಗಾವಿಯಲ್ಲಿ ಏನು ಗಾಂಧಿ ಸಮಾವೇಶ ನಡೀತಾ ಇದೆ, ಅದಕ್ಕೆ ಅಂಜಿ ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಂಡಿತ್ತೆ ಅಂತೇಳಿ ಸುರ್ಜೇವಾಲ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಅಂಜುತ್ತಾ ಇದೆ, ಭಯ ಪಟ್ಟಿದೆ ಅನ್ನೋದು. ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಹಿಂದೂ ಹೇಳಿದ್ದೀನಿ, ಇಲ್ಲಿ ಕಾಂಗ್ರೆಸ್ ಅವರು ಏನು ಸಮಾವೇಶ ಮಾಡ್ತಾ ಇದ್ದಾರಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ಏನು ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡಲಿಕ್ಕೆ ಹೊಂಟಿದಾರಲ್ಲ, ಅವತ್ತು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು ಅಂಥೇಳಿ ಇದನ್ನು ಮುಂದೆ ಹಾಕಿದರು. ಇವತ್ತು ಅದೇ ಮುಂದುವರೆದಂಥ ಭಾಗ ಇದು. ಮತ್ತು ಇವತ್ತೆಲ್ಲ ನೋಡ್ರಿ, ಬೋರ್ಡ್ಸು ಗೀಡ್ಸ್ ಎಲ್ಲ ಬೆಳಗಾವಿಯಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸದ್ದೇ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸು, ಮರಿ ಲೀಡರ್ಸು, ಯುವ ಲೀಡರ್ಸು ಅವ್ರದ್ದೆಲ್ಲ ಇದ್ದಾರೆ. ಮಹಾತ್ಮ ಗಾಂಧೀಜಿ ಫೋಟೋ ಹುಡುಕ್ಬೇಕು, ನಾವು ಎಲ್ಲ ದುರ್ಬಿನ್ ಹಿಡ್ಕೊಂಡು ಹುಡುಕ್ಬೇಕು ಎಲ್ಲಿ ಮಹಾತ್ಮ ಗಾಂಧೀಜಿ ಅಂತೇಳಿ. ಆ ರೀತಿ ಇವತ್ತು ನಾವು ಮೊನ್ನೆನೂ ಅವತ್ತೂ ಹೇಳಿದ್ದೆ ನಾನು ಹಿಂದೆ, ಇವತ್ತು ಎಲ್ಲಮ್ಮನ ಜಾತ್ರೆ ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂಥೇಳಿ ಸರ್ಕಾರದ ದುಡ್ಡು, ಈಗ ಸರ್ಕಾರದ ದುಡ್ಡಿನ ಮೇಲೆ ಕಾಂಗ್ರೆಸ್ಸಿನ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ. ಬಿ ಜೆ ಪಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ. ಮತ್ತು ಅವ್ರಿಗೆ ಸಮಾವೇಶ ಮಾಡೋದಕ್ಕೂ ಈ ಮೂಡಾದ ಈ ಒಂದು ಸೈಟ್ಗಳನ್ನು ಮುಟ್ಟುಗೋಲು ಹಾಕೋದಕ್ಕೆ ಏನು ಸಂಬಂಧನೇ ಇಲ್ಲ. ಒಂದಕ್ಕೊಂದು ಅದು ಕಂಪ್ಯಾರಿಸನ್ ಮಾಡುವಂಥ ಪ್ರಶ್ನೆನೇ ಇಲ್ಲ. ಹೀಗಾಗಿ ಮೂಡಾ ಹಗರಣ ನಡೆದು ಈಗ ಒಂದು 6 ತಿಂಗಳು 8 ತಿಂಗಳ ಮೇಲೆ ನಡೀತಿದ್ದು, ಅದೆಲ್ಲ ಹೊರಗೆ ಬಂದು ಮುಟ್ಟುಗೋಲು ಹಾಕುವಂಥದ್ದು, ಇಡೀ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಎಲ್ಲ ನಡೀತಾ ಇದೆ. ಹೀಗಾಗಿ ಇವತ್ತಿನ ಅಧಿವೇಶನ ಒಂದು ದಿವಸದ ಅಧಿವೇಶನ, ಜಾತ್ರೆ ಮಾಡಿ ಹೋಗ್ತಾರಷ್ಟೇ. ಇವತ್ತು ನಾಳೆ ಜಾತ್ರೆ ಮಾಡ್ಕೊಂಡು ಹೋಗಕ್ಕೆ ಬಂದಾರ ಹೊರತು ಮತ್ತು ಬೇರೆ ಏನೂ ಇಲ್ಲ. ಮೊದಲು ನಿಮ್ಮ ಮನೆ ಸರಿ ಮಾಡ್ಕೋರಿ ಅಂತ ಹೇಳ್ತೇನೆ ನಾನು ಕಾಂಗ್ರೆಸ್ದವ್ರಿಗೆ. ಬೆಳಗಿಂದ ಸಾಯಂಕಾಲ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿ ಇವೆಲ್ಲ ನಡೆದಾವೆ. ಮ್ಯಾಲಿಂದ ಖರ್ಗೆ ಅವ್ರು ಎಲ್ಲಿಯವ್ರ ಪರಿಸ್ಥಿತಿ ಬಂತಂದರೆ ನೀವು ಸುಮ್ಮ ಕುದುರ್ತಿರೋ ಇಲ್ಲಾಂದ್ರೆ ನಾನು ನೋಡ್ಕೊತೀನಿ ಅನ್ನೋ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಮುಂದುವರಿಸ್ಬೇಕು ಬೇಡೋ, ಮತ್ತು ಯಾರು ಮಾಡಬೇಕು, KPCC ಅಧ್ಯಕ್ಷನ ಯಾರು ಮಾಡಬೇಕು ಬಿಡಬೇಕು, ಅದು ನಮಗೆ ಬಿಟ್ಟಿದ್ದು, ನಮಗೆ ರಾಹುಲ್ ಗಾಂಧಿಗೆ ಬಿಟ್ಟಿದ್ದು. ನೀವು ಇದರಲ್ಲಿ ಕೈ ಹಾಕಬೇಡ್ರಿ, ಯಾರೂ ಮಾತಾಡೋಂಗಿಲ್ಲ ಅಂತ ಹೇಳಿ ಡೈರೆಕ್ಷನ್ ಕೊಡುವಷ್ಟು ಮಟ್ಟಿಗೆ ಹೋಗಿ ಅಂದರೆ ಇದು ಎಷ್ಟು ಗಂಭೀರ ಇದೆ ನೀವು ಅರ್ಥ ಮಾಡ್ಕೊಡ್ರಿ. ಹೀಗಾಗಿ ಮೊದಲು ನಿಮ್ಮ ಮನೆಯೇ ಸರಿ ಇಲ್ಲ, ಮತ್ತೊಬ್ಬರಿಗೆ ಮಾತಾಡುವಂಥದ್ದು ಪ್ರಶ್ನೆನೇ ಇಲ್ಲ, ಮತ್ತೊಬ್ಬರಿಗೆ ನೀವು ಟೀಕೆ ಮಾಡುವಂಥದ್ದು ಇಲ್ಲ. ಸುರ್ಜೇವಾಲವ್ರಿಗೆ ನಾನು ಅದನ್ನೇ ಹೇಳ್ತೇನೆ. ನಾನು ಬೇರೆ BJP ಬಗ್ಗೆ ಯಾಕೆ ಟೀಕೆ ಮಾಡ್ತೀರಿ ನೀವು? ನಿಮ್ಗೆ ಯಾರೂ ಹೆದರ್ತಾ ಇಲ್ಲ. ನೀವು ಹೇಳಿದ ಸ್ಟೇಟ್ಮೆಂಟ್ ಆದಮೇಲೆ ಇಮಿಡಿಯೇಟ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್, ಮಂತ್ರಿ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಒಂದು ಶಿಸ್ತು ಐತೋ ಇಲ್ಲ ಅಂತ ಅನಿಸುತ್ತೆ. ಆ ರೀತಿ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕಂತ ನಾವು ಮೊದಲಿಂದ ಒತ್ತಾಯ ಮಾಡಕತ್ತೀವಿ. ಈ ಮೂಡಾ ಹಗರಣದಲ್ಲಿ ಪ್ರೇಮಾಪೇಶ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಿತಸ್ಥರು ಅನ್ನುವಂಥದ್ದು ಇದೆ. ಹೀಗಾಗಿ ಅದು ಇಂಪಾರ್ಷಿಯಲಿ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅವರು ತನಿಖೆ ಒಪ್ಕೊಳ್ಳೋದಾದರೆ CBI ತನಿಖೆ ಮಾಡಲಿ. ಅದು ಬಿಟ್ಟು ಇವತ್ತು ತಾವೇ ಲೋಕಾಯುಕ್ತದ ಮುಖಾಂತರ ತನಿಖೆ ಮಾಡುವಂಥದ್ದು, SIT ಮುಖಾಂತರ ತನಿಖೆ ಮಾಡುವಂಥದ್ದು, ಅವರೇ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು, ಇದರಲ್ಲಿ ಏನು ಅರ್ಥನೇ ಇಲ್ಲ. ಅದಕ್ಕಾಗಿ ಇದು ಇಂಪಾರ್ಷಿಯಲ್ ತನಿಖೆ ಆಗೋದಿಲ್ಲ. ರಾಜೀನಾಮೆ ಕೊಡಬೇಕಂತ ನಾವು ಮೊದಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ.
ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು ಬಿ ಜೆ ಪಿ ಒತ್ತಾಯ ಅಲ್ಲ, ಬಹುಶಃ ಇಂಟರ್ನಲ್ಲಿ ಫೈಟಿಂಗ್ ನಡೆದಲ್ಲ ಕಾಂಗ್ರೆಸ್ದೊಳಗೆ, ಆ ಫೈಟಿಂಗ್ನೂ ಸಹಿತಕ್ಕೆ ಅದ್ರದ್ದು ಇಫೆಕ್ಟ್ ಆಗತ್ತೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಸಿದ್ದರಾಮಯ್ಯ ಯಾವಾಗ ಬೇಕಾದರೂ ರಾಜೀನಾಮೆ ಕೊಟ್ಟು ಹೋಗ್ಬೋದು ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗುವಂಥದ್ದು ಎಲ್ಲ ಪಾಸಿಬಿಲಿಟಿ ಇದಾವೆ ಇವತ್ತಿನ ಪರಿಸ್ಥಿತಿ ನೋಡಿದರೆ. ನಾವು ಒಂದು ಹೇಳ್ತೀನಿ, ಈಗ ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲೋ 100% ಸರಿ ಅಂತ ನಾನು ಎಂದೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅದಕ್ಕೆ ಅದು ಏನು ಸಮಸ್ಯೆಗಳಿದ್ದಾವೆ ಅದನ್ನು ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ತಾರೆ. ನಾನು ವೈಯಕ್ತಿಕವಾದಂಥ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಏನು ಯಾವುದು ನಿರ್ಧಾರ ಕೈಗೊಳ್ತಾರೆ ಸರಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ. ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಏನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ಅಂತ ನಾನು ನಂಬಿದ್ದೀನಿ. ಸರ್, ನೇರ ವಾಗ್ದಾಳಿಯನ್ನ ಮಾಡ್ತಾರೆ. ನಿಮ್ಮ ಅಪ್ಪನ ಸೇವ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಅನ್ನೋ ಒಂದು ಹೇಳಿಕೆನೂ ಕೊಡ್ತಾರೆ. ಅದಕ್ಕೆ ನಾನು ನೋಡ್ರಿ, ನಮ್ಮ ಯಾರೇ ಹೈಕಮಾಂಡ್ ಏನಾದರೂ ಹೆದರ್ತಿದೆ, ನಾವು ಒಂದು ಲೀಡರ್ಸ್ದು ಹೇಳಿಕೆಗಳ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲೇ ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವೆ ಅದನ್ನು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಅವ್ರ ಗಮನಕ್ಕಿದೆ. ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಆಗ್ತದೆ, ಒಂದು ಅಂತ್ಯ ಆಗ್ತದೆ. ಸರಿ, ನೀವೊಬ್ರು ಸೀನಿಯರ್ ಲೀಡರ್ ಅದ್ರಿ, ಯಾಕೆ ಸೀನಿಯರ್ ಲೀಡರ್ಸ್ಗಳು ಇದನ್ನ ಸರಿಪಡಿಸುವಂತದನ್ನ ಮಾಡ್ತಾ ಇಲ್ಲ? ಒಂದ್ ಕಡೆ ನೀವಿದ್ರಿ, ಈಗ ನೋಡಿ ಸೀನಿಯರ್ ಲೀಡರ್ಸ್ ಇದ್ದೇವೆ, ನಾವು ಮೇಲಿನವ್ರ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡ್ತೀವಿ. ಇವೆಲ್ಲ ಪಕ್ಷವು ನಿರ್ಧಾರ ಕೈಗೊಳ್ಬೇಕಾಗ್ತದೆ. ಈಗ ಜಗದೀಶ್ ಶೆಟ್ಟರ್ ನಿರ್ಧಾರ ಮಾಡುವಂಥದ್ದಲ್ಲ, ಎಲ್ಲರೂ ಕುಂದಿರಿಸಿ ಸಮಾಧಾನ ಮಾಡುವಂಥದ್ದು. ಅದನ್ನು ಪಕ್ಷ ಕರೆಕ್ಟು, ಪಕ್ಷ ಅದ್ರ ಬಗ್ಗೆ ನಿರ್ಧಾರಗಳಿಗೆ ಅವ್ರು ಕೈಕೊಂತಾರೆ. ಜಗದೀಶ್ ಶೆಟ್ಟರ್ ನಿರ್ಧಾರ ಕೈಗೊಳ್ಳೋಕೆ ಬರುವುದಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ATM ಆಗಿವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ATM ಆಗಿವೆ ಅಂತ. ಇಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ನಾ ಅದ್ರ ಬಗ್ಗೆ ಇಂಟರ್ಪ್ರಿಟ್ ಮಾಡೋಕೆ ಹೋಗೋಲ್ಲ. ನಂಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೆ ನಂಗೆ ಗೊತ್ತಿಲ್ಲ. ಜಾತಿ ಗಣತಿ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡ್ರಿ, ಜಾತಿ ಗಣತಿ ಬಗ್ಗೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ, ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯವ್ರು ಹಿಂದೆ ಏನು ಮಾಡಿದರು, ಸುಮಾರು ಅವರು 200-300 ಕೋಟಿ ಖರ್ಚು ಮಾಡಿ ಅದು ಸೋಷಿಯಲು ಸಾಮಾಜಿಕ ಸಮೀಕರಣ ಮತ್ತೊಂದು ಇವೆಲ್ಲವನ್ನು ಇಂಟರ್ಪ್ರಿಟೇಷನ್ ಮಾಡಿ ಅದೊಂದು ಜಾತಿ ಒಂದು ಗಣತಿ ಮಾಡಲಿಕ್ಕೆ ಹೊಂಟರು. ಇದು ತಪ್ಪದು. ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಪೆಂಡಿಂಗ್ ಇದೆ. ಇದನ್ನು ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದ್ದಲ್ಲ, ಈ ಜಾತಿ ಗಣೀಕರಣ ಜಾತಿ ಇದನ್ನು ಮಾಡಲಿಕ್ಕೆ ಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಹಿನ್ನೆಲೆಯಲ್ಲಿ ಅವ್ರ ದಬಾಷೆ ಭಾಳ ಒತ್ತಾಯದಿಂದ ಅವರು ಅದನ್ನು ಮಾಡಿಬಿಟ್ರು, ಸಮೀಕ್ಷೆ ಮಾಡಿದರು. ಅದು ವೈಜ್ಞಾನಿಕವಾಗಿ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳ್ರಿ, ಇದನ್ನು ಒಪ್ಕೊತೀರಂದ್ರೆ ಇನ್ನೂ ಅದನ್ನು ಕ್ಯಾಬಿನೆಟ್ ಮುಂದೆ ಇಡೋಕೆ ತಯಾರಿಲ್ಲ. ಅವರು ಹೆದರಿಕೆ ಇದೆ, ಅವರೊಳಗೆ ಹೆದರಿಕೆ ಇದೆ. ಅಲ್ಲಿ ಅವರಲ್ಲಿದ್ದಂಥ ಲೀಡರ್ಸೇ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಜಾತಿ ಗಣತಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮಾಡುವಂಥದ್ದು ನಿರ್ಧಾರ ಅವ್ರಿಗೆ ಬಿಟ್ಟಂತ, ಇದನ್ನು ರಾಜ್ಯ ಸರ್ಕಾರ ಅಧಿಕಾರನೇ ಇಲ್ಲ. ಕೊನೆಯದಾಗಿ ಬೆಳಗಾವಿಯಿಂದ ಪೈಪ್ಲೈನ್ ಮೂಲಕ ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಹೋಗ್ತಾ ಇದೆ, ಯಾವುದೇ ಸರ್ಕಾರದಿಂದ ಅನುಮತಿ ಪಡೆದಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಆಕ್ರೋಶ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಕ್ತವಾಗ್ತಿದೆ. ನಾನು ಹೇಳ್ತೀನಿ, ಯೋಜನೆ ಸರ್, 300 ಕೋಟಿ ರೂಪಾಯಿ ಯೋಜನೆ ಜಿಲ್ಲಾಡಳಿತ ಗಮನಕ್ಕಿಲ್ಲ, ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕಿಲ್ಲ. ನಾನು ಅದಕ್ಕೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇನೆ. ಮೊನ್ನೆ ಬಂದ ಮೇಲೆ ನಾನು ಪ್ರವಾಸದಲ್ಲಿದ್ದೆ, ಮಾಹಿತಿ ತೆಗೆದುಕೊಳ್ತಾ. ನೋಡ್ರಿ, ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾರ್ದೇ ಎಲ್ಲಿಯೂ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೈವರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೀನಿ, ಕ್ಯಾಬಿನೆಟ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಜಿಂದಾಲ್ ಐತಲ್ಲ, ಅವ್ರಿಗೆ ಎಲ್ಲಿ ನಾವು ಒಂದು ಹೇಳ್ತೀನಿ, ಅದು ಸರ್ಕಾರ ನಿರ್ಧಾರ ಮಾಡಿದ ಮೇಲೆ ಜಿಂದಾಲ್ದವರು ಇದರಿಂದ ನಮ್ಮ ಕೃಷ್ಣಾ ನದಿಯಿಂದ ಆಲಮಟ್ಟಿಯಿಂದ ಅಲ್ಲಿಗೆ ಜಿಂದಾಲ್ಗೆ ನೀರು ತೊಗೊತಾ ಇದ್ದಾರೆ. 2-3 ಡಿಸ್ಟ್ರಿಕ್ಟ್ ದಾಟಿ ಬಂದು ಅಲ್ಲೊಂದು ದೊಡ್ಡ ಕೆರೆ ಮಾಡಿದ್ದಾರೆ. ನಾ ಬೇರೆ ಕೊರೋನಾ ಟೈಮ್ದಲ್ಲಿ ವಿಸಿಟ್ ಮಾಡಿದ್ದೆ ಜಿಂದಾಲಕ್ಕೆ. ದೊಡ್ಡದೊಂದು ಕೆರೆ ಮಾಡಿದ್ದಾರೆ, ಅಲ್ಲಿ ನೀರು ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳುವಂಥದ್ದು, ಇವತ್ತು ನಮಗೇನೋ ನಮಗೆ ನೀರಿನ ತೊಂದರೆ ಆಗಿ ಮತ್ತೊಬ್ಬರಿಗೆ ಕೊಡುವಂಥದ್ದು ಆಗಬಾರ್ದು ಯಾವಾಗಲೂ. ಅದಕ್ಕೆ ಇದ್ರ ಬಗ್ಗೆ ನಾನು ಎಲ್ಲವನ್ನೂ ಮಾಹಿತಿ ಕೊಡ್ರಿ ಅಂತ ನಾನು ಹೇಳಿದ್ದೀನಿ KIDB ಅವರಿಗೆ ಮತ್ತು ಬೇರೆ ಅಧಿಕಾರಿಗಳು ಹೇಳಿದ್ದೇನೆ. ಅವರು ಬಹುಶಃ ಇವತ್ತು ನಾನು ನನಗೆ ಮಾಹಿತಿ ಕೊಡ್ತಾರೆ. ಇವತ್ತು ಇಲ್ಲಿ ಜನರಿಗೆ ಅನ್ಯಾಯ ಮಾಡಿ, ಇಲ್ಲಿ ಜನರಿಗೆ ರೈತರಿಗೆ ಅನ್ಯಾಯ ಮಾಡಿ, ಇಲ್ಲಿ ಕುಡಿ ನೀರಿಗೆ ತೊಂದರೆ ಆಗಿ ಕೊಡುವಂಥದ್ದು ಅವಕಾಶ ನಾವು ಕೊಡೋದಿಲ್ಲ. ಬೆಳಗಾವಿ ಪದೇ ಅನ್ಯಾಯ ಆಗುತ್ತೆ, ಒಂದೇ ಭಾರತ್ ಬರಲ್ಲ,
ಇಲ್ಲಿ ಫ್ಲೈಟ್ಗಳೆಲ್ಲ ಹುಬ್ಳಿಯವ್ರು ಕಸ್ಕೊತಾರೆ, ಇದು ಭಾಳ ಆರೋಗ್ಯ. ಈಗ ನೋಡ್ರಿ ಇಲ್ಲಿ ಬೆಂಗಳೂರದ್ದು ಫ್ಲೈಟ್ ಕ್ಯಾನ್ಸಲ್ ಆದಾಗ, ಸಸ್ಪೆಂಡ್ ಆದಾಗ ಮತ್ತು ಅಲ್ಲಿ ಇಂಡಿಗೋ ಅಧಿಕಾರಿಗಳನ್ನ ಮತ್ತು ಮಂತ್ರಿಗಳನ್ನು ಭೇಟಿಯಾಗಿ ಅದನ್ನು ರಿಸ್ಟೋರ್ ಮಾಡುವಂಥ ಕೆಲಸ ನಾನು ಮಾಡಿದ್ದೀನಿ. ಮತ್ತು ಬೇರೆ ಬೇರೆ ಫ್ಲೈಟ್ಸ್ಗಳು ಬರುವಂಥ ಪ್ರಯತ್ನ ನಾವು ನಡೀತಾ ಇದೆ. ಒಂದೇ ಭಾರತದ್ದು ನಾನು ಇನ್ನೂ ಪ್ರಯತ್ನ ಪಟ್ಟಿಲ್ಲ. ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದಾಗ ಅವ್ರಿಗೆ ಮತ್ತೆ ಇದನ್ನು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೇನೆ, ರಿಟರ್ನ್ ಮೆಮೊರಾಂಡಮ್ ಕೊಟ್ಟಿದ್ದೀನಿ, ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ಅವರು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂತಿದ್ದಾರೆ. ಈಗ ಇವತ್ತಿಲ್ಲಿ ನಾಳೆ ರಿಸಲ್ಟ್ ಬರ್ತದೆ, ಒಂದು 4 ದಿವಸ ಲೇಟ್ ಆಗಿರ್ಬೋದು, ಆದರೆ ರಿಸಲ್ಟ್ ಬರುವವರೆಗೆ ನಾ ಹೋರಾಟ ಬಿಡೋದಿಲ್ಲ. ಅಂದ್ರೆ ಹೆಂಗೆ ಮಾಡ್ತಾರೆ ಅಲ್ಲ ಅದಕ್ಕೆ ಈಗ ಒಂದು ನಾನು ನಿಮ್ಗೆ ಹೇಳ್ತೀನಿ, ಒಂದು ನೋಡಿ ಇದು ನಿರ್ಧಾರ ಆಗಲಾರ್ದೇ ಎಂದೂ ಒಂದು ಕಡೆಯಿಂದ ಒಂದು ಕಡೆ ನೀರು ಕಳ್ಸೋಕೆ ಬರೋದಿಲ್ಲ. ರಾಜ್ಯ ಮಟ್ಟದಲ್ಲಿ ನಿರ್ಧಾರ ಆಗಿರ್ತದೆ, ಒಂದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಆಗಿರ್ತದೆ, ನೀರಾವರಿ ಸಚಿವಾಲಯದಲ್ಲಿ ಆಗಿರ್ತದೆ. ಅಲ್ಲಿ ಒಪ್ಪಿಗೆ ಇಲ್ಲದೇ ಒಂದಕ್ಕೊಂದು ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ.